I didn't know that. ಮುಂಚೆ ಎದುರುಗಡೆ ಇಲ್ಲಿ ಮರ ಇತ್ತಲ್ಲ, ಈಗ ಮರನೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಥರ ಪೋಲ್ಸ್ ಹಾಕಿ ಮೆಶ್ ಹಾಕಿ ಈ ಥರ ಮಾಡಿ ಇಟ್ಟಿದ್ದೀನಿ. ಸೊ ನೈಟ್ ತೋರಿಸ್ತೀನಿ ಹೇಗೆ ಕಾಣಿಸ್ತದೆ ಏನು ಅಂತೆಲ್ಲ. ಸೊ ಅಲ್ಲಿ ಆಲ್ರೆಡಿ ಮುರಿದು ಬಿದ್ದಿರೋ ಮರ ಇದೆಲ್ಲ ಇಲ್ಲಿ, ಅದನ್ನು ಸ್ವಲ್ಪ ಕಟ್ ಮಾಡಿ ಪೀಸಸ್ ತೊಗೊಳ್ತೀನಿ, ಯಾಕೆ ಏನು ಅಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತೀನಿ. ಲೈಕ್ ಇದೊಂದು ವ್ಲಾಗ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ತಿಳ್ಕೊಂಡು ಏನೋ ಟ್ರೈ ಮಾಡ್ತಾಯಿದ್ದೀನಿ. ಹೋಪ್ಫುಲಿ ಚೆನ್ನಾಗಿ ಬರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಪ್ಲ್ಯಾನ್ಸ್ ಇವತ್ತು ನಂದು ಅಂತ, ಲೈಕ್ ಯೂಶ್ವಲಿ ಸುಮಾರು ದಿನ ನಂದು ಇದೆ ಪ್ಲ್ಯಾನ್ಸ್ ನಡೀತಾ ಇರೋದು. ಹೊಳೆ ಹತ್ರ ಬಂದು ಕ್ಯಾಂಪ್ ಹಾಕ್ಕೊಂಡು ಬೆಂಕಿ ಹಾಕ್ಕೊಂಡು ಇರೋ ಮಜಾ ಇದೆಯಲ್ಲ, ಆ ಮಜಾನೇ ಬೇರೆ. ಇಲ್ಲಿ ಇವತ್ತು ತಂದಿರೋ ಲಾಗ್ಸ್ ನೋಡಿದರೆ, ವ್ಲಾಗ್ಸ್ ಅಲ್ಲ ಲಾಗ್ಸ್, ಅದೇ ಮರಕುಂಟೆಗಳು. ಬೆಳಿಗ್ಗೆ ಗಂಟ ಬೆಂಕಿ ಕತ್ತಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ನೋಡೋಣ, ಬಿಕಾಸ್ ಮಾರ್ನಿಂಗ್ ಆಯ್ತಾ ಸಿಕ್ಕಾಬಟ್ಟೆ ಕೋಲ್ಡ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ರಿಪೇರ್ ಮಾಡ್ಕೊಳ್ಬೇಕಲ್ಲ. ಸೊ ವಿಷಯ ಅಂದರೆ, ಈ ಸಿಲ್ವರ್ ಮರದ ಸೊಪ್ಪು ಬರುತ್ತೆ ನೋಡಿ, ಹತ್ರ ತೋರಿಸ್ಬಿಡ್ತೀನಿ. ಹಿಂಗಿರುತ್ತೆ. ಈ ಸೊಪ್ಪದೊಂದು ಅಡ್ವಾಂಟೇಜ್ ಏನಂದರೆ, ಪೆಟ್ರೋಲ್ ಥರ ಗುರು, ಕರೆಕ್ಟಾಗಿ ಒಣಗಿ ಒಂದು ಚೂರು ಬೆಂಕಿ ಬಿದ್ದರೆ ಸಾಕಿದಕ್ಕೆ ಫುಲ್ ಬಗ್ ಅಂತ ಹತ್ಕೊಂಡ್ಬಿಡುತ್ತೆ ಒಂದೇ ಸಲ. ಸೊ ನೋ ನೀಡ್ ಆಫ್ ಫ್ಯೂಲ್, ದೇರ್ ಈಸ್ ನೋ ಫ್ಯೂಲ್. ಇದೆ ನಮ್ಮ ಫ್ಯೂಲ್ ಇವತ್ತು. ರಾತ್ರಿ ಇವತ್ತು ಒಬ್ಬನೇ ಬೇರೆ ಮಲಗೋದು, ಆನೆ ಗೀನೆ ಬಂದು ಮೆಟ್ಟದಿದ್ರೆ ಸಾಕೋದು. ಇಂಟೆಂಟದೆಲ್ಲ ಹೇಳ್ತೀನಿ. ಅದ್ರಿಗಿಂತ ಮುಂಚೆ ಪ್ರೀವಿಯಸ್ ನೈಟದು ಕೆಂಡ ಇತ್ತು, ಅದಕ್ಕೆ ಪ್ರಾಬಬ್ಲಿ ಯೂಸ್ ಆಯ್ತು ಇವತ್ತು. ಸೊ ಲೈಟರ್ ಯೂಸ್ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲಿ ತುಂಬ ಸ್ಮೋಕ್ ಇರುತ್ತೋ ಅಲ್ಲಿ ಒಂದೊಳ್ಳೆ ಫೈರ್ ಇರುತ್ತೆ. ಇನ್ಫ್ಯಾಕ್ಟ್ ಲಾಗ್ಸ್ ತುಂಬ ದಪ್ಪ ಆಯ್ತಿದೆ ಅಂತ ಅನ್ನಿಸ್ತಾ ಇದೆ. ಹೊಡೆದು ಸಣ್ಣದು ಮಾಡೋಣ ಅಂದರೆ ನೋಡೋಣ, ಟ್ರೈ ಮಾಡ್ತೀವಿ. ಅಷ್ಟರಲ್ಲಿ ಪ್ರಾಬಬ್ಲಿ ಕತ್ತಿನ ಹೊಡೆದು ಹೋಗ್ಬೋದು ನೋಡಿ. ಇಷ್ಟೇ ಕತ್ತಕ್ಕೆ ಸ್ಟಾರ್ಟ್ ಆಯಿತು. ಪ್ರಿವಿಯಸ್ ನೈಟ್ ಬೆಡ್ ಇಲ್ಲ, ಬಟ್ 2 ರಗ್ ಇದೆ, ಒಂದು ಪಿಲ್ಲೋ ಇದೆ. ಸೊ ಬೆಡ್ ಹಾಕೋಣ. ಇಲ್ಲಿಗೆ ಇದೆ ನನ್ನ ಪೋರ್ಟೇಬಲ್ ಬೆಡ್. ಸಖತ್ತಾಗಿದೆ ಅವರು, ಒಳ್ಳೆ ಕಂಫರ್ಟೇಬಲ್ ಆಗಿರುತ್ತೆ ಮಲಗಕ್ಕೆ. ಜೊತೆಲಿ ಸೇಫ್ಟಿಗೆ ಲೈಸೆನ್ಸ್ಡ್ ಆ್ಯಂಡ್ ಗೌರ್ಮೆಂಟ್ ರಿಜಿಸ್ಟರ್ಡ್ ಸಿಂಗಲ್ ಬ್ಯಾರಲ್ ರೈಫಲ್, ಆ್ಯಂಡ್ ತುಂಬ ಮೋಸ್ಟ್ ಇಂಪಾರ್ಟೆಂಟಾಗಿ ವಾಟರ್. ಸೊ ಬೆಡ್ಡನ್ನ ಹಾಸ್ಬಿಡೋಣ, ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ಹೇಳಿ. ಬೆಡ್ ನೋಡಿ. ಸೊ ಫೈರ್ ಹಾಕೊಂಡು ಟೆಂಟ್ ಒಳಗೆ ಹಿಂಗೆ ಸೆಟ್ಲಾಗೋದು ಮಾರ್ನಿಂಗ್ ಗಂಟ. ಈ ಟೆಂಟ್ ಯಾವಾಗದು ಅಂತೆಲ್ಲ ಕೇಳಬೇಡಿ, ಲೈಕ್ ಲಿಟ್ರಲಿ 8-9 ಇಯರ್ಸ್ ಮುಂಚೆನೇ ತಗೊಂಡಿದ್ದೀನಿ ಅಂದ್ಕೊಳ್ತೀನಿ. ಲೈಕ್ ಆಗಿರ್ಬೋದು ಒಂದು 8 ಇಯರ್ಸ್ ಅಂತೂ ಕನ್ಫರ್ಮ್ ಆಗಿದೆ ಈ ಟೆಂಟಿಗೆ. ಏನು ಮಸ್ತಾಗಿದೆ ಅಲ್ವಾ ಈ ಫೀಲ್ ಉಂಟಲ್ಲ, ಒಬ್ಬನೇ ಕೂತ್ಕೊಂಡು ಕ್ಯಾಂಪ್ ಹಾಕ್ಕೊಂಡು ಬೆಂಕಿ ಹಾಕ್ಕೊಂಡು. ತಿನ್ನೋಕ್ಕೆ ಏನು ತಂದಿಲ್ಲ, ಯಾಕಂದ್ರೆ ಚೆನ್ನಾಗಿ ಊಟ ಮಾಡಿ ಬಂದಿದ್ದೀನಿ ಆಲ್ರೆಡಿ ಮನೆಯಿಂದ. ಜೀಪ್ ಇಲ್ಲೇ ಇದೆ. ಇಲ್ಲಿದ ಆಚೆ ಹೊಳೆ ಇದೆ, ಹೊಳೆ ಮೇಲೆ ಚಂದ್ರ ಇದ್ದಾನೆ. ಬೆಸ್ಟ್ ನೈಟ್ ಬ್ರೋ, ಬೆಸ್ಟ್ ನೈಟ್. ಸೊ ಬರೀ ಗನ್ ಮಾತ್ರ ತಂದಿದ್ಯಾ, ಬುಲೆಟ್ ತಂದಿಲ್ವಾ ಅಂತ ಕೇಳಿದರೆ, ಇಲ್ಲಿದೆ ಒಂದು ಬಿ ಬಿ ಅಂದರೆ ರೆಗ್ಯುಲರ್ ಪ್ಲಾಸ್ಟಿಕ್ ಬಿ ಅಂತ ತಿಳ್ಕೊಳ್ಬಿಡಿ ಆಯಿತಾ. ಆ್ಯಂಡ್ ಇದು ಬುಲೆಟ್ ನಂಬರ್ 2. ಇದರಲ್ಲಿ ಮೆಡಿಸಿನ್ನು ಮತ್ತು ಸಣ್ಣ ಬುಲೆಟ್ಸ್ಗಳಿರುತ್ತೆ, ದೊಡ್ಡ ಬುಲೆಟ್ಸ್ಗಳಿರುತ್ತೆ ಇದರಲ್ಲಿ. ಐ ಮೀನ್ ದೊಡ್ಡ ಬಾಲ್ಸ್ ಇರುತ್ತೆ. ಆ್ಯಂಡ್ ಈ ಲೆವೆಲಲ್ಲಿ ಮೆಡಿಸಿನ್ ಇರುತ್ತೆ, ಲಿಪ್ಪಿನ್ನು. ಆ್ಯಂಡ್ ಇದು ಬಂದು ಬಿ ಅಂತಿದೆಲ್ಲ, ಇದರಲ್ಲಿ ಫುಲ್ ಸಣ್ಣ ಮಣಿಗಳೆಲ್ಲ ಇರುತ್ತೆ ಇದರಲ್ಲಿ. 12 ಗೇಜು. ಸೊ ಪುನಃ ಹೇಳ್ತಾ ಇದ್ದೀನಿ, ಆ ರೈಫಲ್ ಅಥವಾ ಬ್ಯಾರಲ್ ಬಂದು ಪರ್ಸನಲ್ ಲೈಸೆನ್ಸ್ ಇರುವಂಥದ್ದು, ಗೌರ್ಮೆಂಟ್ ರಿಜಿಸ್ಟರ್ಡ್ ಗನ್ ಆಗಿರುತ್ತೆ. ಹಾಗೆ ಸೇಫ್ಟಿಗೋಸ್ಕರ ತಂದು ಇಟ್ಕೊಳ್ಳೋದು. ಕರೆಕ್ಟಾಗಿ ಕಾಣಿಸ್ತೀನಲ್ಲ. ಸೊ ಆರಲ್ ಲೈಟ್ ಇರೋದು ಒಂದು ಅಡ್ವಾಂಟೇಜ್ ನೋಡಿ. ಲೈಕ್ ರಿಂಗ್ ಲೈಟಲ್ಲಿ ಇಟ್ಕೊಂಡು ಅಥವಾ ವ್ಲಾಗ್ ಮಾಡ್ತಿರೋರಿಗೆ ಏನೋ ಹೇಳೋಕ್ಕಿಂತ ಬಂದೆ, ಮರ್ತೋಯ್ತು. ಯೋಚನೆ ಆಯಿತು. ಸೊ
ನಾರ್ಮಲಿಗಿಂತ ಜಾಸ್ತಿಯಾಗಿ ನನಗೂ ಒಂದು ಪುಟ್ಟ ಸಣ್ಣ ಸುಮಾರು ಫ್ಯಾನ್ಸ್ಗಳಾಗಿದ್ದಾರೆ ನನ್ನ ಚಾನಲಿಗೆ. ಸೊ ಅವ್ರು ಕೇಳ್ತಾ ಇದ್ರಂತೆ ನನ್ನ ಫ್ರೆಂಡ್ಸ್ ಹತ್ರ, ಯಾಕೆ ಮೋಕ್ಷಿತಣ್ಣ ಇನ್ನೂ ವ್ಲಾಗ್ ಮಾಡ್ತಿಲ್ಲ ಅಂತ. ಬ್ರೋ, ದಿಸ್ ವಿಡಿಯೋ ಸ್ಪೆಷಲಿ ಫಾರ್ ಯು ಕಣ. ಏನೋ ನೆನ್ನೆ ಅವ್ನ ಕಸಿನ್ ಸಿಕ್ಕಿದ್ದ, ಹಂಗೆ ಹೇಳ್ತಾ ಇದ್ದ, ಲೈಕ್ ಅವರೆಲ್ಲ ಕೇಳ್ತಿದ್ದಾರೆ ಮೋಕ್ಷಿ ಯಾವುದು ವೀಡಿಯೋಸ್ ಬರ್ತಾ ಇಲ್ಲ ಅಂತ. ಹಂಗೆ ಸುಮ್ಮನೆ ಏನಾದ್ರು ಒಂದು ವೀಡಿಯೋ ಮಾಡೋಣ, ಇದೊಂಥರ ಕಂಪ್ಲೀಟ್ ಓಲ್ ಡಿಫ್ರೆಂಟ್ ವೀಡಿಯೋ ಅಲ್ಲ. ಇಲ್ಲಿ ಗಂಟ ಬೈಕಲ್ಲಿ ಹೋಗ್ತಿದ್ದೆ, ಅಥವಾ ಬೈಕ್ನ ಎಡಿಟ್ ಮಾಡಿಬಿಟ್ಟು ನಾನು ಎದುರುಗಡೆ ನಿಲ್ಸ್ಕೊಂಡು ಬ್ಲಾಗ್ ಮಾಡ್ತಾ ಇರ್ತಿದ್ದೆ, ಅಥವಾ ರೂಮಲ್ಲಿ ಕೂತ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೆ, ಅಥವಾ ಏನೋ ಒಂದು ಕತೆ ಇಲ್ಲದ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತಿದ್ದೆ. ಆ್ಯಂಡ್ ಈ ಸಲ ಹೋಲ್ ಡಿಫ್ರೆಂಟ್ ಆಯಿತಾ. ನೈಟಲ್ಲಿ ಬೆಂಕಿ ಹಾಕ್ಕೊಂಡು, ಕ್ಯಾಂಪ್ ಹಾಕ್ಕೊಂಡು, ಜೀಪ್ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು, ಇಲ್ಲೇ ಬೆಳಿಗ್ಗೆ ಗಂಟೆ ಮಲ್ಕೊಂಡು ಏನೋ ಒಂದು ಬ್ಲಾಗ್ ಮಾಡ್ತಾಯಿದ್ದೀವಿ. ಸೊ ಇಷ್ಟ ಆಯ್ತಿದ್ರೆ ನಿಮಗೆ ಗೊತ್ತು ಏನು ಮಾಡಬೇಕು ಅಂತ. ಒನ್ಸ್ ಅಗೇನ್ ಹೇಳಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಂಗೆ ಲೈಕ್ ಕೂಡ ಕೊಡಿ. ಆ್ಯಂಡ್ ಇನ್ ಕೇಸ್ ಯಾರಿಗಾರು ನಾನು ಹಾಕ್ತಿರೋ ವೀಡಿಯೋಸ್ದು ನೋಟಿಫಿಕೇಷನ್ ಬರ್ತಿಲ್ಲ ಅಂತ ಹೇಳಿದರೆ, ಬೆಲ್ ಐಕಾನ್ ಇದೆಯಲ್ಲ, ಅದನ್ನೊಂದ್ಸಲ ಆಫ್ ಮಾಡಿ ಪುನಃ ಆನ್ ಮಾಡಿ. ಸೊ ಪ್ರಾಬಬ್ಲಿ ವರ್ಕ್ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಆ್ಯಂಡ್ ಕಣ್ಣಿಗೆ ಚುಚ್ತಾ ಇದೆ ಗುರು ಲೈಟು. ಟೆಂಟಲ್ಲಿ ಮಲಗೋದು ಇದೊಂದು ಮಜಾ ಆದರೆ, ಇನ್ನೊಂದು ತಲೆ ಮೇಲೆ ಚಂದ್ರ ಕಾಣಿಸ್ತಾನೆ, ಅಲ್ಲೆಲ್ಲ ಒಂದು ನಕ್ಷತ್ರ ಸಹ ಕಾಣಿಸ್ತದೆ ನೋಡಿ ಅಲ್ಲಿ. ಏನೋ ಒಂದು ಸಖತ್ತಾಗಿದೆ ಅಪ್ಪ ಇದು. ಇನ್ನು ಒಂದು ಒಳ್ಳೆ ಮ್ಯೂಸಿಕ್ ಹಾಕೊಂಡು ಹಂಗೆ ಕೂತ್ಕೊಂಡ್ಬಿಡ್ತೀನಿ ನಿದ್ದೆ ಬರೋ ಗಂಟೆ. ಈಗ ಆಲ್ರೆಡಿ ಟೈಮು 10:45 ಆಗಿದೆ. ಸೊ ಅಲ್ಲಿ ಕಾಣಿಸ್ತಿದೆಲ್ಲ, ಅದೇ ಹೋಮ್ ಸ್ಟೇ ಲೈಟಿಂಗ್ಸ್ ನಾನು ಹೊಸ್ದಾಗಿ ಮಾಡಿದ್ದು. ಸೊ ಝೂಮ್ ಮಾಡಿದರೆ ಪ್ರಾಬಬ್ಲಿ ತುಂಬ ನಾಯ್ಸ್ ಬರ್ಬೋದು ಅಂತ ತಿಳ್ಕೊಳ್ತೀನಿ, ಅದಕ್ಕೆ ಝೂಮ್ ಏನು ಮಾಡೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ತಿರೋ ಹಂಗೆ ಸೆಂಟ್ರಲ್ಲಿರೋ ಲೈಟ್ಸ್ ಎಲ್ಲ ಒಂದೇ ಕಲರಲ್ಲಿ ಇದೆ. ಆ್ಯಂಡ್ ಆಚೆ ಈಚೆ ಫಸ್ಟ್ ಮತ್ತು ಎಂಡಲ್ಲಿರೋ ಲೈಟ್ಸು ಕಲರ್ ಚೇಂಜ್ ಆಯ್ತಾ ಇರುತ್ತೆ, RGB ಲೈಟ್ಸ್ ಅದು. ಆ್ಯಂಡ್ ನೋಡಿಲಿ ಏನು ಶಾಂತವಾಗಿದೆ. ಸೊ ಸೇಮ್ ಈಗ ಆರಲ್ಲಿ ಲೈಟ್ ಹಾಕ್ಕೊಂಡು ವ್ಲಾಗ್ ಮಾಡ್ತೀನಿ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತಿದೆ, ಏನು ಕತೆ, ಪ್ರಾಬಬ್ಲಿ ಈ ವಿಡಿಯೋ ಇಲ್ಲಿಗೆ ಮುಗಿಸೋದಿಲ್ಲ ನಾನು. ಸ್ವಲ್ಪ ಲೆಂತಿಯಾಗಿದ್ದರೂ ಕೂಡ ಏನೋ ಒಂದು ಡಿಫ್ರೆಂಟಾಗಿ ಚೆನ್ನಾಗೇ ಇರುತ್ತೆ. ಆ್ಯಂಡ್ ಈ ಫೀಲ್ ಇದೆಯಲ್ಲ, ಲೈಕ್ ಈ ಥರ ಬೆಂಕಿ ಹಾಕ್ಕೊಂಡು ಒಬ್ಬನೇ ಟೆಂಟಲ್ಲಿ, ಅದೇನೋ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತೆಲ್ಲ ಹೇಳೋಕ್ಕೋಗಲ್ಲ, ಏನೋ ಒಂಥರ ಗುಡ್ ವೈಬ್ಸ್ ಇರೋ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಯಾವ ತಲೆನೋವಿಲ್ಲ, ಯಾವ ಟೆನ್ಷನ್ ಇಲ್ಲ, ಏನಿಲ್ಲ, ಫುಲ್ ಪೀಸ್ ಅಂದರೆ ಪೀಸು. ಬಟ್ ಸ್ವಲ್ಪ ಕೊಚ್ಕೊಳ್ಳೋದು ಅಂತ ಹೇಳೋದಿಲ್ಲ, ಸ್ವಲ್ಪ ಧೈರ್ಯ ಇರಬೇಕಷ್ಟೆ. ಬಿಕಾಸ್ ಫುಲ್ ಓಪನ್ ವೈಡು, ಹಿಂದೆ ಕಾಡು ಥರ ಇರೋ ತೋಟ, ಓಪನ್ ಹೊಳೆ, ಅದ್ರ ಎದುರುಗಡೆ ಕಾಡು, ಅಲ್ಲಿ ಆನೆ ಕಿಡ್ಚಾಡೋದು ಮಾಡೋದೆಲ್ಲ ಕೇಳಿಸ್ತಾ ಇರುತ್ತೆ ರಾತ್ರಿ ಎಷ್ಟೊತ್ತಿಗೆಲ್ಲ. ಸೊ ಅದು ದಾಟ್ತು ಹೇಳೋಕ್ಕಾಗೋದಿಲ್ಲ. ಹೋಪ್ಫುಲಿ ದಾಟದಿದ್ದರೆ ಒಳ್ಳೇದು ಅಂತ ತಿಳ್ಕೊಳ್ತೀನಿ. ಆ್ಯಂಡ್ ಅಲ್ಲಿ ಹೋಮ್ ಸ್ಟೇ ಲೈಟ್ ಯಾಕೆ ಹಾಕಿಟ್ಟಿದ್ದೀನಿ ಅಂದರೆ, ಗೆಸ್ಟ್ಗಳು ಯಾರೂ ಇಲ್ಲ, ಬಟ್ ಸುಮ್ಮನೆ ಕತ್ತಲೆ ಬಿಡಬಾರ್ದು. ಲೈಕ್ ಏನೋ ಒಂದು ಬಿಸ್ನೆಸ್ ಆಯ್ತಿರೋ ಜಾಗನೋ ಅಥವಾ ಏನೋ ಒಂದು ಲೈಟ್ ಇರಲೇಬೇಕು, ಒಂದು ಲೈಟ್ ಆದರೂ. ಬಟ್ ಅಲ್ಲಿ ಒಂದು ಲೈಟ್ ಆನ್ ಮಾಡೋಕ್ಕಾಗೋದಿಲ್ಲ, ಎಲ್ಲ ಲೈಟ್ ಒಂದೇ ಸಲ ಆನ್ ಆಗುತ್ತೆ. ಹೋಮ್ ಸ್ಟೇದು ಆನ್ ಇಲ್ಲ, ಬಟ್ ಫೆನ್ಸದು ಮಾತ್ರ ಆನ್ ಇದೆ ಅಷ್ಟೇ. ಆ್ಯಂಡ್ ಇನ್ನೂ ಜಾಸ್ತಿ ಕೊರ್ಕೊಂಡು ನಿಮ್ಮ ತಲೆ ತಿನ್ಕೊಂಡಿರೋಕ್ಕೆ ಇಷ್ಟಪಡಲ್ಲ, ನನಗೂ ಈಗ ನಿದ್ದೆ ಬರೋಕ್ಕಾಗಿದೆ. ಸೊ ಏನು ಮಾರ್ನಿಂಗ್ ಸಿಗೋಣ. ಸೊ ಸನ್ರೈಸ್ ಕಾಣ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಸೊ ಎಕ್ಸಾಕ್ಟ್ ಈಸ್ಟ್ ಇದೆ, ಹಿಂಗೆ ಬರುತ್ತೆ ಈಸ್ಟು. ಪ್ರಾಬಬ್ಲಿ ಸನ್ರೈಸ್ ಸಿಗ್ಬೋದೇನೋ. ಸೊ ಸಿ ಯು ಇನ್ ದ ಮಾರ್ನಿಂಗ್. ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಆ್ಯಂಡ್ ಈಗ ಟೈಮ್ ಬಂದು ಮಾರ್ನಿಂಗ್ ಎಷ್ಟಪ್ಪ 6:25 ಆಗಿದೆ. ಹೆವಿ ಅಂದರೆ ಹೆವಿ ಕೋಲ್ಡ್ ಇದೆ. ಸೊ ನಿಮಗೆ ಒಳ್ಳೆ ವ್ಯೂ ತೋರಿಸೋಣ ಅಂತ ಇದ್ದೀನಿ. ಸೊ ಎಂಬ್ರೇಸ್ ಯುವರ್ ಸೆಲ್ಫ್. ಅಡಿಯಲ್ಲಿ ಏನು ಸಖತ್ತಾಗಿದೆ ಅಂತ ಅಲ್ವಾ. ನೇಚರ್ ಅಂದರೆ ನೇಚರೇ ಗುರು, ಅಲ್ಟಿಮೇಟ್.